ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭೂಗೋಳದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಈ ಭೂಮಿಯಲ್ಲಿ ಮಧ್ಯದಲ್ಲಿ ಇರುವಂಥದ್ದೇ ಅದು ಜಂಬೂ ದ್ವೀಪ ಅಂತ. ಒಟ್ಟು 7 ದ್ವೀಪಗಳು ಇವೆ. ಪ್ರಿಯವ್ರತ ರಾಜ ಮೇರು ಪರ್ವತಕ್ಕೆ ಒಂದು ಪ್ರದಕ್ಷಿಣೆಯಾಗಿ ಬಂದಾಗ ಒಂದು ದ್ವೀಪ ಆಯಿತು. ಹಾಗೆ 7 ಬಾರಿ ಪ್ರದಕ್ಷಿಣೆ ಬಂದ ಕಾರಣದಿಂದ ಒಂದು ದ್ವೀಪ, ಒಂದು ಸಮುದ್ರ, ಹೀಗೆ ಸಪ್ತದ್ವೀಪ, ಸಪ್ತ ಸಮುದ್ರಗಳು ಆದವು. ಅದರಲ್ಲಿ ಮೊದಲನ ದ್ವೀಪ ಅದು ಜಂಬೂ ದ್ವೀಪ. ಆ ಜಂಬೂ ದ್ವೀಪದ ವರ್ಣನೆಯನ್ನೆಲ್ಲ ಮಾಡಿದ್ರು. ಆ ಜಂಬೂ ದ್ವೀಪದಲ್ಲಿ 9 ಖಂಡಗಳು ಇವೆ. ಯಾವ ಯಾವ ಭಗವಂತನ ರೂಪಗಳನ್ನು ಯಾರ್ಯಾರು ಆರಾಧನೆಯನ್ನ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಹೇಳಿ, ಜಂಬೂ ದ್ವೀಪದ ನಂತರದಲ್ಲಿ ಇರುವಂಥದ್ದೇ, ಅದರ ಸುತ್ತ ಇರುವಂಥದ್ದು ಲವಣ ಸಮುದ್ರ, ಉಪ್ಪಿನ ಸಮುದ್ರ. ಈಗ ಜಂಬೂ ದ್ವೀಪದ ನಂತರದಲ್ಲಿ ಮತ್ತೆ 6 ದ್ವೀಪಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಆ 6 ದ್ವೀಪಗಳು, ಅಲ್ಲಿ ಯಾರೆಲ್ಲ ಇದ್ದಾರೆ, ಏನೆಲ್ಲ ಇದೆ. ಜಂಬೂ ದ್ವೀಪದ ನಂತರದಲ್ಲಿ ಅದು ಲವಣ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ. ನಂತರದಲ್ಲಿ ಒಂದು ದ್ವೀಪ, ಅದಕ್ಕೆ ಹೆಸರು ಪ್ಲಕ್ಷದ್ವೀಪ ಅಂತ. ಈ ಪ್ಲಕ್ಷದ್ವೀಪ ಅದು ಇಕ್ಷು ರಸದ ಸಮುದ್ರದಿಂದ, ಕಬ್ಬಿನ ರಸದ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ. ಈ ದ್ವೀಪಗಳ ಅಳತೆ ಎಷ್ಟು ಅಂದರೆ, ಜಂಬೂ ದ್ವೀಪ 1,00,000 ಯೋಜನ ವಿಸ್ತಾರವಾದದ್ದು. ಅಂದರೆ ಅದರ ನಂತರದ ದ್ವೀಪಗಳು ಅದರ ಎರಡರಷ್ಟು ವಿಸ್ತಾರ ಅಂತ. ಈ ಪ್ಲಕ್ಷದ್ವೀಪ ಮತ್ತು ಕಬ್ಬಿನ ರಸದ ಸಮುದ್ರ 2,00,000 ಯೋಜನ ವಿಸ್ತಾರವಾದದ್ದು. ಪ್ಲಕ್ಷದ್ವೀಪಕ್ಕೆ ಪ್ಲಕ್ಷ ಅಂತ ಹೆಸರು ಯಾಕೆ ಬಂತು? ಆ ಪ್ಲಕ್ಷದ್ವೀಪದಲ್ಲಿ ಬಂಗಾರಮಯವಾದಂತಹ ಪ್ಲಕ್ಷ ಎಂಬ ಮರ ಇದೆ ಅಂತ. ಆದ್ದರಿಂದಲೇ ಪ್ಲಕ್ಷ ಅಂದರೆ ಬಸುರಿ ಮರ ಅಂತ. ಆ ಮರ ಇರುವ ಕಾರಣದಿಂದಲೇ ಆ ದ್ವೀಪಕ್ಕೆ ಹೆಸರು ಕೂಡ ಆ ಮರದಿಂದಲೇ ಆಗಿ ಹೋಯಿತು, ಪ್ಲಕ್ಷದ್ವೀಪ ಅಂತ. ಪ್ರಿಯವ್ರತ ರಾಜ, ಅವನಿಗೆ 10 ಮಂದಿ ಮಕ್ಕಳಿದ್ದರು. ಒಬ್ಬಳು ಹೆಣ್ಣು ಮಕ್ಕಳು, ಊರ್ಜಸ್ವತಿ ಅಂತ. ಈ 10 ಮಂದಿ ಗಂಡು ಮಕ್ಕಳಲ್ಲಿ 3 ನೈಷ್ಠಿಕ ಬ್ರಹ್ಮಚಾರಿಗಳಾಗಿ ಹೋದರು. ಇನ್ನು ಉಳಿದ 7 ಮಂದಿ ಮಕ್ಕಳಿಗೆ ಈ 7 ದ್ವೀಪವನ್ನ ಪ್ರಿಯವ್ರತ ರಾಜ ಕೊಟ್ಟು ಬಿಡುತ್ತಾನೆ ಅಂತ. ನೀವೇ ಆಡಳಿತವನ್ನು ನಡೆಸಿ ಅಂತ. ಅದರಲ್ಲಿ ಜಂಬೂ ದ್ವೀಪವನ್ನ ಆಗ್ನಿ ಇದ್ದರೆ ನೋಡಿಕೊಳ್ಳುತ್ತಾ ಇದ್ದ. ಈ ಪ್ಲಕ್ಷದ್ವೀಪದ ಜವಾಬ್ದಾರಿಯನ್ನ 2ನೇ ಮಗ ಇದ್ಮ ಜಿಹುವ ಅಂತ ಅವನಿಗೆ ಕೊಟ್ಟು ಬಿಟ್ಟಿದ್ದಂತೆ.
ಇವನಿಗೂ ಕೂಡ 7 ಮಂದಿ ಮಕ್ಕಳು. ಹೇಗೆ ಆಗ್ನೇಯಿದ್ರನಿಗೆ ಜಂಬೂದ್ವೀಪದ ಉಸ್ತುವಾರಿ ಇತ್ತು, ಅವನಿಗೆ 9 ಮಂದಿ ಮಕ್ಕಳಿದ್ರು. 9 ಭಾಗವನ್ನಾಗಿ ಮಾಡಿ ಅವ 9 ವರ್ಷದ ಜವಾಬ್ದಾರಿಯನ್ನು ಒಬ್ಬೊಬ್ಬರಿಗೆ ಕೊಟ್ಟಿದ್ದಾನೆ ಅಂತ. ಹಾಗೆಯೇ ಲಕ್ಷದ್ವೀಪದಲ್ಲಿ ಕೂಡ 7 ಭಾಗವನ್ನು ಮಾಡಿ, ಅಂದರೆ 7 ಖಂಡಗಳು ಇವೆ ಇದರಲ್ಲಿ ಕೂಡ. ಲಕ್ಷದ್ವೀಪದಲ್ಲಿ 7 ಮಕ್ಕಳಿಗೆ ಹಂಚಿಕೊಟ್ಟು ಬಿಟ್ಟಾನೆ. 7 ಖಂಡಗಳು, 7 ಪರ್ವತಗಳು, 7 ನದಿಗಳು ಇವೆ. ಇದು ಲಕ್ಷದ್ವೀಪ. ಲಕ್ಷದ್ವೀಪದ ನಂತರದಲ್ಲಿ ಇರುವಂಥದ್ದು ಇಕ್ಷುರಸದ ಸಮುದ್ರ. ನಂತರದ ದ್ವೀಪವೇ ಅದು ಶಾಲ್ಮಲಿ ದ್ವೀಪ ಅಂತ. ಶಾಲ್ಮಲಿ ಅಂದರೆ ಅದು ಕೂಡ ಒಂದು ವೃಕ್ಷ. ಅದಕ್ಕೆ ಹೆಸರು ಬರಲಿಕ್ಕೆ ಕಾರಣ ಆ ಶಾಲ್ಮಲಿ ಎಂಬ ವೃಕ್ಷ. ಬೂರುಗದ ಮರ ಅಂತ, ಬೂರುಗದ ಮರ. ಈ ಶಾಲ್ಮಲಿ ಎಂಬ ದ್ವೀಪ ಅದು ಲಕ್ಷದ್ವೀಪದ 2ರಷ್ಟು ಇದೆ, ಅಂದರೆ 4 ಲಕ್ಷ ಯೋಜನದಷ್ಟು ವಿಸ್ತಾರವಾಗಿದೆ. ಮತ್ತು ಮಧ್ಯದ ಸುರೆಯ ಸಮುದ್ರ ಅದರಿಂದ ಸುತ್ತುವರಿಯಲ್ಪಟ್ಟಿದೆ. ಪ್ರಿಯವ್ರತನ ಒಬ್ಬ ಮಗ ಯಜ್ಞಬಾಹು ಅಂತ, ಅವನ ಆಡಳಿತದಲ್ಲಿ ಇದೆ ಇದು. ಈ ಶಾಲ್ಮಲಿ ದ್ವೀಪದಲ್ಲಿಯೇ ಗರುಡ ದೇವರ ವಾಸಸ್ಥಾನ ಇದೆ ಅಂತೆ. ಶಾಲ್ಮಲಿ ದ್ವೀಪ ನಂತರದ್ದು ಅದು ಮಧ್ಯ ಸುರೆಯ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದ್ದು. ನಂತರದಲ್ಲಿ ಇರುವಂಥದ್ದೇ ಕುಶದ್ವೀಪ ಅಂತ. ಕುಶದ್ವೀಪೋ ಯಸ್ಮಿನ್ ಕುಶಸ್ತಂಭೋ ದೇವಕೃತಃ. ದೇವರಿಂದ ನಿರ್ಮಿತವಾದಂತಹ ದರ್ಬೆ ಇರುವ ಕಾರಣ ಆ ದ್ವೀಪಕ್ಕೆ ಹೆಸರು ಕುಶ ಅಂತ ಬಂತು ಅಂತೆ, ಕುಶದ್ವೀಪ ಅಂತ. ಈ ಕುಶದ್ವೀಪ ಹಿಂದಿನ ದ್ವೀಪಕ್ಕಿಂತ 2ರಷ್ಟು ಇದೆ, ಅಂದರೆ 8 ಲಕ್ಷ ಯೋಜನ ವಿಸ್ತಾರವಾದದ್ದು. ಇದರ ಸುತ್ತಲೂ ತುಪ್ಪದ ಸಮುದ್ರ ಇದೆ ಅಂತೆ, ತುಪ್ಪದ ಸಮುದ್ರ. ಹಿರಣ್ಯರೇತ ಅಂತ ಒಬ್ಬ ಪ್ರಿಯವ್ರತನ ಮಗ, ಅವನ ಆಳ್ವಿಕೆಯಲ್ಲಿ ಇದೆ ಇದು. ತುಪ್ಪದ ಸಮುದ್ರದ ನಂತರದಲ್ಲಿ ಇರುವಂಥದ್ದು ಕ್ರೌಂಚ ದ್ವೀಪ ಅಂತ. ಕ್ರೌಂಚ ದ್ವೀಪ. ಈ ಕ್ರೌಂಚ ದ್ವೀಪಕ್ಕೆ ಹೆಸರು ಕ್ರೌಂಚ ಅಂತ ಬಂದಿರುವ ಕಾರಣ ಏನು ಅಂದರೆ ಅದು ಕೂಡ ಅದೇ. ಕ್ರೌಂಚ ಎಂಬ ಪರ್ವತ ಅಂತೆ, ದೊಡ್ಡ ಪರ್ವತ. ಇದು ಇರುವ ಕಾರಣದಿಂದಲೇ ಈ ದ್ವೀಪಕ್ಕೆ ಹೆಸರು ಕ್ರೌಂಚ ದ್ವೀಪ ಅಂತ ಆಯಿತು. ಇದು ಮೊಸರಿನ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ. ಇದು ಹಿಂದಿನ ಸಮುದ್ರಕ್ಕಿಂತ, ಹಿಂದಿನ ದ್ವೀಪಕ್ಕಿಂತಲೂ 2ರಷ್ಟು ವಿಸ್ತಾರವಾದದ್ದು, ಅಂದರೆ 16 ಲಕ್ಷ ಯೋಜನ ವಿಸ್ತಾರವಾದದ್ದು. ಇದರ ನಂತರದಲ್ಲಿ ಇರುವಂಥದ್ದು ಅದು ಶಾಖದ್ವೀಪ ಅಂತ. ಶಾಖದ್ವೀಪ 32 ಲಕ್ಷ ಯೋಜನಾಯಾಮ. ಇದು ಶಾಖದ್ವೀಪ ಹಾಲಿನ ಸಮುದ್ರದ ಸುತ್ತಲೂ ಹಾಲಿನ ಸಮುದ್ರ ಇದೆ, ಹಾಲಿನ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ. ಒಟ್ಟು 32 ಲಕ್ಷ ಯೋಜನ ವಿಸ್ತಾರವಾಗಿದೆ. ಶಾಖದ್ವೀಪ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂದರೆ ಶಾಖ ಎಂಬ ಮಹಾವೃಕ್ಷ ಇದೆ, ಆದ್ದರಿಂದ ಶಾಖದ್ವೀಪ ಅಂತ ಹೆಸರು ಬಂತು. ಇದು
ಹಾಲಿನ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದ್ದು. ಕ್ಷೀರಸಾಗರ, ಕ್ಷೀರ ಸಮುದ್ರ ಅಂತ. ಇಲ್ಲಿ ಹೆಸರನ್ನ ಹೇಳುವಾಗ ಭಾಗವತದಲ್ಲಿ ಕ್ರೌಂಚ ದ್ವೀಪದ ನಂತರದಲ್ಲಿ ಕ್ಷೀರೋದ ಅಂತ ಹೇಳ್ತಾರೆ. ಶಾಖದ್ವೀಪದ ನಂತರದಲ್ಲಿ ದಧಿಮಂಡೋದ ಅಂತ ಹೇಳ್ತಾರೆ. ಅಂದರೆ 5ನೆಯ ಸಮುದ್ರ ಅದು ಕ್ಷೀರ ಸಮುದ್ರ, 6ನೆಯ ಸಮುದ್ರ ದಧಿ ಸಮುದ್ರ ಅಂತ ಹೇಳಿದಾಗೆ ಆಗ್ತದೆ. ಎಲ್ಲ ಕಡೆ ಹಾಗೆ ಇಲ್ಲ. ಎಲ್ಲ ಪುರಾಣದಲ್ಲಿಯೂ ಕೂಡ 5ನೆಯ ಸಮುದ್ರ ಅದು ಮೊಸರಿನ ಸಮುದ್ರ, 6ನೆಯ ಸಮುದ್ರ ಕ್ಷೀರ ಸಮುದ್ರ ಅಂತ. ಆದರೆ ಭಾಗವತದಲ್ಲಿ ವ್ಯತ್ಯಾಸ ಬಂತಲ್ವಾ ಅಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ನಿರ್ಣಯನವನ್ನು ಕೊಡ್ತಾರೆ. ಈ ದಧಿ ಕ್ಷೀರೋದ ಅಂದರೆ ಅದು ದಧಿ ಅಂದ್ರೆ. ಅದಕ್ಕೆ ಕೋಶದಲ್ಲಿ ಹಾಗೆ ಇದೆ, ಅದನ್ನು ಉದಾಹರಿಸ್ತಾರೆ. ಅನಾಮ್ಲಂತು ದಧಿ ಕ್ಷೀರಂ. ಕ್ಷೀರ ಅಂತ ಹೇಳಿದ್ರೆ ಅರ್ಥ ಏನು? ಅನಾಮ್ಲಂತು ದಧಿ, ಹುಳಿಯಾದ ಸಮುದ್ರ ಇದೆ, ಹುಳಿಯಾದ ಸಮುದ್ರ ಇದೆ ಅಂತ ಆಗಬಾರದು. ಸಿಹಿ ಮೊಸರಿನ ಸಮುದ್ರ ಅಂತ ಅರ್ಥ. ಇಲ್ಲಿ ಕ್ಷೀರ ಶಬ್ದಕ್ಕೆ ಅರ್ಥ ಅನಾಮ್ಲಂತು ದಧಿ, ಹುಳಿ ಇಲ್ಲದ ಅಂದರೆ ಸಿಹಿಯಾದ ಮೊಸರು ಅಂತ. ಆ ಕಾರಣದಿಂದಲೇ ಇಲ್ಲಿ ಕ್ಷೀರೋದ ಅಂತ ಹೇಳಿದ್ದು. ಹುಳಿಯಾದ ಮೊಸರು ಉಪಯೋಗಕ್ಕೆ ಬರುವುದಿಲ್ಲ, ಸಿಹಿಯಾದ ಮೊಸರು ಬೇಕು. ಆದ್ದರಿಂದಲೇ ಆ ಕಾರಣಕ್ಕಾಗಿ ಮೊಸರಿನ ಸಮುದ್ರ ಅಂತ ಹೇಳಿದ ಕೂಡಲೇ ಅಷ್ಟು ವರ್ಷ ಇದೆ, ಯಾವಾಗಲೂ ಇರುತ್ತದೆ. ಹುಳಿ ಆಗ್ತದೋ ಅಂದರೆ ಅದು ಹುಳಿ ಆಗೋದೇ ಇಲ್ಲ, ಯಾವಾಗಲೂ ಸಿಹಿಯಾಗಿಯೇ ಇರ್ತದೆ. ಅಂತಹ ಸಿಹಿಯಾದಂತಹ ಮೊಸರು. 6ನೆಯ ಸಮುದ್ರ ಅದಕ್ಕೆ ಹೆಸರು ದಧಿಮಂಡೋದ ಅಂತ ಹೇಳಿದ್ರು. ಶಾಖದ್ವೀಪದ ನಂತರದಲ್ಲಿ ಇರೋದು ದಧಿಮಂಡೋದ. ದಧಿಮಂಡೋದ ಅಂದರೆ ದಧಿಯಂತೆ ಗಟ್ಟಿಯಾದಂತಹ ಹಾಲು ಅಂತ. ಅಂತಹ ಹಾಲಿನ ಸಮುದ್ರ ಅಂತ ಅರ್ಥ ಮಾಡಬೇಕು. ಹೀಗೆ ಶಾಖದ್ವೀಪದ ನಂತರದಲ್ಲಿ ಕ್ಷೀರ ಸಮುದ್ರ ಇದೆ. ಅದು 32 ಲಕ್ಷ ಯೋಜನ ವಿಸ್ತೃತವಾದಂತಹ ದ್ವೀಪ ಹಾಗೂ ಸಮುದ್ರ. ಶಾಖ ಎಂಬ ಮಹಾವೃಕ್ಷ ಇರುವ ಕಾರಣದಿಂದಲೇ ಶಾಖದ್ವೀಪ ಅಂತ ಹೆಸರು ಬಂತು. ಈ ಎಲ್ಲ ದ್ವೀಪಗಳಲ್ಲಿಯೂ ಕೂಡ ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ ಮತ್ತು ಶಾಖ, ಈ ಶಾಖದ್ವೀಪವನ್ನು ಮೇಧಾತಿಥಿ ಎಂಬ ಪ್ರಿಯವ್ರತನ ಮಗ ನೋಡಿಕೊಳ್ಳುತ್ತಾ ಇದ್ದಾನೆ. ಅಂತೂ 7 ಖಂಡಗಳು, 7 ವೃಕ್ಷ, 7 ಪರ್ವತಗಳು, 7 ನದಿಗಳು ಹರಿತಾ ಇವೆ. ನಂತರದ ದ್ವೀಪ ಅದಕ್ಕೆ ಹೆಸರು ಪುಷ್ಕರ ದ್ವೀಪ ಅಂತ. ಹಿಂದಿನ ದ್ವೀಪ 32 ಲಕ್ಷ ಯೋಜನ, ಅದರ ದ್ವಿಗುಣ ಅಂದರೆ 64 ಲಕ್ಷ ಯೋಜನ ವಿಸ್ತೃತವಾದಂತಹ ದ್ವೀಪ ಅದು ಪುಷ್ಕರ ದ್ವೀಪ ಅಂತ. ಅಷ್ಟೇ ವಿಸ್ತಾರವಾದಂತಹ ಸ್ವಾದೂದಕ ಸಿಹಿ ನೀರಿನ ಸಮುದ್ರ. ಜಂಬೂ ದ್ವೀಪ ಆದ ಮೇಲೆ ಇದ್ದ ಸಮುದ್ರ ಅದು ಲವಣ ಸಮುದ್ರ. ಕೊನೆಯ ದ್ವೀಪ ಪುಷ್ಕರ ದ್ವೀಪ. ಆ ಪುಷ್ಕರ ದ್ವೀಪ ಆದ ಮೇಲೆ ಇರುವಂತಹ ಸಮುದ್ರ ಸಿಹಿ ನೀರಿನ ಸಮುದ್ರ. ಇಲ್ಲಿ ಪುಷ್ಕರ ದ್ವೀಪದಲ್ಲಿ ಒಂದು ದೊಡ್ಡ ಪುಷ್ಪ ಅಂತೆ, ಕಮಲದ ಪುಷ್ಪ. ಅದು ಬಂಗಾರಮಯವಾದಂತಹ ಕಮಲ. ಆ ಪುಷ್ಕರ ಎಂಬ ಕಮಲ ಇರುವ ಕಾರಣದಿಂದಲೇ ಆ ದ್ವೀಪಕ್ಕೆ ಪುಷ್ಕರ ಅಂತ ಹೆಸರು ಬಂತು.
ಬ್ರಹ್ಮದೇವರಿಗೆ ಅದು ಆಸನ ಅಂತೆ. ಆ ಕಮಲ ಏನಿದೆ ಅದು ಬ್ರಹ್ಮದೇವರ ಆಸನ, ಸರಸಿದಾಸನ. ಅದು ಬ್ರಹ್ಮದೇವರ ಆಸನ ಆಗಿದೆ. 64 ಲಕ್ಷ ಯೋಜನ ವಿಸ್ತೃತವಾದಂತಹ ಈ ಪುಷ್ಕರ ದ್ವೀಪದಲ್ಲಿ ಮಾನಸೋತ್ತರ ಎಂಬಂತಹ ಒಂದು ಮರ್ಯಾದಾ ಪರ್ವತ ಇದೆ. ಮಾನಸೋತ್ತರ ಎಂಬಂತಹ ಮರ್ಯಾದಾ ಪರ್ವತ ಇದು 10,000 ಯೋಜನ ಉದ್ದ, 10,000 ಯೋಜನ ಅಗಲ ಅಂತಹ ಪರ್ವತ. ಆ ಪರ್ವತದ 4 ದಿಕ್ಕಿನಲ್ಲಿಯೂ ಕೂಡ ಇಂದ್ರಾದಿ ಲೋಕಪಾಲಕ ದೇವತೆಗಳ 4 ಪುರಗಳು ಇವೆ. ಈ ಮಾನಸೋತ್ತರ ಪರ್ವತದಲ್ಲಿಯೇ ಸೂರ್ಯ ಇದ್ದುಕೊಂಡು ಒಂದೇ ಚಕ್ರವುಳ್ಳಂತಹ ರಥವನ್ನು ಏರಿ ಈ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬರುವಂಥದ್ದು. ಹಗಲು ರಾತ್ರಿ ಎನ್ನದೆ ಸುತ್ತು ಬರ್ತಾ 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 ದಕ್ಷಿಣಾಯನ ಮತ್ತು ಉತ್ತರಾಯಣ ರೂಪವಾಗಿ ಸದಾ ಪ್ರದಕ್ಷಿಣೆ ಬರ್ತಾ ಇರ್ತಾನೆ ಅಂತೆ ಸೂರ್ಯ, ಇದೇ ಮಾನಸೋತ್ತರ ಪರ್ವತದಲ್ಲಿ. ಈ ಮಾನಸೋತ್ತರ ಪರ್ವತದ ನಂತರದಲ್ಲಿ ಇರುವಂಥದ್ದೇ ಅದು ಸ್ವರ್ಣಭೂಮಿ, ಅರ್ಥಾತ್ ಪುಷ್ಕರ ದ್ವೀಪ. ಅದರಲ್ಲಿ ಮಾನಸೋತ್ತರ ಪರ್ವತ. ಪುಷ್ಕರ ದ್ವೀಪದ ನಂತರದಲ್ಲಿ ಇರುವಂಥದ್ದು ಸಿಹಿ ನೀರಿನ ಸಮುದ್ರ. ಸಿಹಿ ನೀರಿನ ಸಮುದ್ರ ಆದ ಮೇಲೆ ಇರುವಂಥದ್ದೇ ಸ್ವರ್ಣಭೂಮಿ. ಆ ಸ್ವರ್ಣಭೂಮಿಗೆ ಕೊನೆಗೆ ವಜ್ರಲೇಪವನ್ನು ಮಾಡಿದ್ದಾರೆ. ಆ ಜಾಗದಲ್ಲಿ ಯಾರು ವಾಸ ಮಾಡುವುದಿಲ್ಲ. ದೇವತೆಗಳು ಮಾತ್ರ ಹೋಗಬಹುದು ಅಲ್ಲಿಗೆ, ಮತ್ತೆ ಯಾರು ಹೋಗ್ಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ. ಸ್ವರ್ಣ ಲೇಪಿತ ಸ್ವರ್ಣ ಭೂಮಿಯ ನಂತರದಲ್ಲಿ ವಜ್ರಲೇಪ, ನಂತರದಲ್ಲಿ ಇರುವಂಥದ್ದು ಲೋಕಾಲೋಕ ಪರ್ವತ. ಲೋಕಾಲೋಕ ಪರ್ವತ ಒಂದು ಭಾಗದಕ್ಕೆ ಸೂರ್ಯನ ಬೆಳಕು ಬರ್ತದೆ, ನಂತರದ ಭಾಗಕ್ಕೆ ಸೂರ್ಯನ ಬೆಳಕು ಬರುವುದಿಲ್ಲ ಅಂತ. ಲೋಕ ಅಲೋಕ ಅಂತಹ ಪರ್ವತ ಲೋಕಾಲೋಕ ಪರ್ವತ. ಲೋಕಾಲೋಕ ಪರ್ವತದಲ್ಲಿಯೇ ಬ್ರಹ್ಮದೇವರು 4 ದಿಗ್ಗಜಗಳನ್ನು ನಿಲ್ಲಿಸಿದ್ದಾರೆ ಅಂತೆ. ಋಷಭ, ಪುಷ್ಕರಚೂಡ, ವಾಮನ ಮತ್ತು ಅಪರಾಜಿತ ಅಂತ. ಇದು ಲೋಕದ ಕ್ಷೇಮಕ್ಕಾಗಿ, ಲೋಕಪಾಲಕರಿಗೆ ಶಕ್ತಿಯ ವೃದ್ಧಿಗಾಗಿ ನಿಲ್ಲಿಸಿರುವಂಥದ್ದು. ನಂತರದಲ್ಲಿ ಇರುವಂಥದ್ದು, ಲೋಕಾಲೋಕ ಪರ್ವತದ ನಂತರ ಇರುವಂಥದ್ದು ಅದು ತಮಸ್ಸು. ತಮಸ್ಸು ಅಂದರೆ ಅಂಧನ್ ತಮಸ್ಸು. ಅದು ಬಹಳ ಗಟ್ಟಿಯಾದಂತಹ ತಮಸ್ಸು. ಅದು ತುಂಡಾಗುವಂಥದ್ದು ಅಲ್ಲ ಅಂತ, ಅಷ್ಟು ಕತ್ತಲೆ, ಕಗ್ಗತ್ತಲೆ. ಅಂಧನ್ ತಮಸ್ಸು ಆದಮೇಲೆ ಕೂಡ ಇದೆ ಅಂತ, ಘನೋದಕ ಸಮುದ್ರ ಅಂತ. ಘನೋದಕ ಸಮುದ್ರ. ಈ ಘನೋದಕ ಸಮುದ್ರದಲ್ಲಿಯೇ ಭಗವಂತನ ಒಂದು ಆವಾಸ ಸ್ಥಾನ ಇದೆ. ಅದಕ್ಕೆ ಹೆಸರು ಅನಂತಾಸನ ಅಂತ. ಇಲ್ಲಿ ಭಗವಂತನ ವಾಸ ಇದೆ, ಅವನ ಮನೆ ಅದು. ಭಗವಂತನಿಗೆ 3 ಮನೆ ಇದೆ ಅಂತ ನಾವೆಲ್ಲ ಕೇಳುತ್ತೇವೆ. ತ್ರಿಧಾಮ ಅಂತ ಹೆಸರು ಅವನಿಗೆ. ಒಂದು ಅನಂತಾಸನ, ಒಂದು ಶ್ವೇತದ್ವೀಪ, ಇನ್ನೊಂದು ವೈಕುಂಠ ಅಂತ. ಅನಂತಾಸನ ಅದು ಕೊನೆಗೆ ಘನೋದಕ ಸಮುದ್ರದ ನಂತರದಲ್ಲಿರುವುದು ಬ್ರಹ್ಮಾಂಡದ ಕಟಾಹ, ಮತ್ತೆ ಮುಗಿತು. ನಾವು ದ್ವೀಪವನ್ನು ವರ್ಣನೆ ಮಾಡ್ತಾ ಅಲ್ಲಿ ಶಾಖದ್ವೀಪ ಆದ ಮೇಲೆ ಕ್ಷೀರ ಸಮುದ್ರ ಅಂತ ಹೇಳಿದ್ದೇವೆ.
ಆ ಕ್ಷೀರಸಾಗರದಲ್ಲಿ ಶ್ವೇತದ್ವೀಪ ಅಂತ ಒಂದು ಭಗವಂತನ ಮನೆ ಇದೆ. ಘನೋದಕ ಸಮುದ್ರದಲ್ಲಿ ಒಂದು ಮನೆ, ಅದು ಅನಂತಾಸನ. ಕ್ಷೀರಸಾಗರದಲ್ಲಿ ಶ್ವೇತದ್ವೀಪ ಅಂತ ಒಂದು ಮನೆ, ಅವನು 2 ಮನೆ ಆಯಿತು. ಇನ್ನೊಂದು ಬಹಳ ಎತ್ತರದಲ್ಲಿ ಇರುವಂಥದ್ದು, ಇದು ಭೂಮಿ. ಇದು ಭೂಮಿಯಲ್ಲಿ 2 ಮನೆ. ಭೂಮಿ ಆದಮೇಲೆ ಅಂತರಿಕ್ಷ, ಅಂತರಿಕ್ಷ ಆದಮೇಲೆ ಸ್ವರ್ಗಲೋಕ, ಸ್ವರ್ಗ ಆದಮೇಲೆ ಮಹರ್ಲೋಕ, ಆಮೇಲೆ ಜನಲೋಕ, ಆಮೇಲೆ ತಪಲೋಕ. ತಪೋಲೋಕ ಆದಮೇಲೆ ಇರುವಂಥದ್ದು ಸತ್ಯಲೋಕ. ಸತ್ಯಲೋಕದ ಮೇಲೆ ಇರುವಂಥದ್ದೇ ವೈಕುಂಠ ಅಂತ. ಆ ವೈಕುಂಠವೇ ಭಗವಂತನ ಇನ್ನೊಂದು ಮನೆ, ಒಟ್ಟು 3ನೇ ಮನೆ. ವೈಕುಂಠ ಆದಮೇಲೆ ಸ್ವಲ್ಪ ಜಾಗ ಅಂತೆ, ಅದು ಮುಕ್ತರಿಗೆ ವಿಮಾನದಲ್ಲಿ ತಿರುಗಾಡಲಿಕ್ಕೆ ಇರುವಂತಹ ಜಾಗ. ಆಮೇಲೆ ಬ್ರಹ್ಮಾಂಡದ ಕಟಾಹವೇ, ಭಗವಂತನ ಒಂದು ಪಾದ ಆ ಕಟಾಹಕ್ಕೆ ತಾಗಿ ಅಲ್ಲಿಂದ ಗಂಗೆಯ ಉತ್ಪತ್ತಿ ಆಯಿತು ಅಂತ. ಅಷ್ಟು ಮೇಲಕ್ಕೆ ಹೋಗಿದೆ ಅದು ಭಗವಂತನ ಪಾದ. ವೈಕುಂಠ ಆದಮೇಲೆ ಸ್ವಲ್ಪ ಜಾಗ, ಅದರ ನಂತರದಲ್ಲಿ ಬ್ರಹ್ಮಾಂಡದ ಕಟಾಹ. ಹೀಗೆ ಒಟ್ಟು 20 ಮೇರು ಪರ್ವತದಿಂದ ಈ ಘನೋದಕ ಸಮುದ್ರದ ಲೋಕಾಲೋಕ ಪರ್ವತದವರೆಗೆ 25 ಕೋಟಿ ವಿಸ್ತೃತವಾಗಿದೆ. ಒಟ್ಟು ಬ್ರಹ್ಮಾಂಡ ಇರುವಂಥದ್ದೇ 50 ಕೋಟಿ ವಿಸ್ತೃತ, 50 ಕೋಟಿ ಯೋಜನ ವಿಸ್ತಾರವಾದದ್ದು. ಬ್ರಹ್ಮಾಂಡದ ಮಧ್ಯದಲ್ಲಿ ಅಂದರೆ ಅದೇ ಮೇರು ಪರ್ವತ. ಆ ಮೇರು ಪರ್ವತಕ್ಕೆ ಸುತ್ತು ಹಾಕುವಾಗ ಸೂರ್ಯ ಮಧ್ಯದಲ್ಲಿ ಇದ್ದಾನೆ ಅಂತ. ಆದ್ದರಿಂದಲೇ ಅವನಿಗೆ ಹೆಸರು ಮಾರ್ತಾಂಡ ಅಂತ. ಮಾರ್ತಂಡ ಅಥವಾ ಮಾರ್ತಾಂಡ, ಹಿರಣ್ಯಗರ್ಭ ಅಂತ ಹೆಸರು. ಆ ಮಾರ್ತಾಂಡ ಅಂತ ಹೆಸರು ಬರಲಿಕ್ಕೆ ಒಂದು ಕಾರಣ, ಮೃತವಾದ ಅಂಡದಿಂದ ಬಂದವ ಅಂತ. ಬುಧನ ಶಾಪ ಇತ್ತು, ಗರ್ಭ ಮೃತವಾಗಲಿ ಅಂತ, ಅದಿತಿಯ ಗರ್ಭ ಮೃತವಾಗಲಿ ಅಂತ. ಕಶ್ಯಪರು ಅದನ್ನು ಬದುಕಿಸಿದ್ರು, ಮೃತವಾದ ಅಂಡದಲ್ಲಿ ಬಂದವಾದ್ದರಿಂದ ಸೂರ್ಯ ಅವನಿಗೆ ಮಾರ್ತಾಂಡ ಅಂತ ಹೆಸರು ಒಂದು. ಇನ್ನೊಂದು ಹೆಸರು ಅಂಡ ಮಧ್ಯಗತಃ ಸೂರ್ಯ ದ್ಯಾವ ಭೂಮಿಯೋ ಯದಂತರಂ. ಭೂಮಿ ಮತ್ತು ಸ್ವರ್ಗದ ಮಧ್ಯದಲ್ಲಿ, ಅಂತರಿಕ್ಷದಲ್ಲಿ ಅವ ಇರುತ್ತಾನೆ ಸೂರ್ಯ, ಅರ್ಥಾತ್ ಬ್ರಹ್ಮಾಂಡದ ಮಧ್ಯದಲ್ಲಿ ಇದ್ದಾನೆ. ಅದರಿಂದ ಮೃತವಾದ ಅಂದರೆ ಅಚೇತನವಾದಂತಹ ಈ ಬ್ರಹ್ಮಾಂಡದಲ್ಲಿ ಮಧ್ಯದಲ್ಲಿ ಅವ ಇದ್ದಾನೆ, ಅದರಿಂದ ಮಾರ್ತಾಂಡ ಅಂತ ಹೆಸರು. ಮೃತೆ ಅಂಡ ಏಷಃ ಏತನ್ ಯನ್ಯದ್ ಅಭೂತ್ ತಥೋ ಮಾರ್ತಾಂಡ ಇತಿ ವ್ಯಪದೇಶ. ಹಿರಣ್ಯಗರ್ಭ ಇತಿ ಯತ್ ಹಿರಣ್ಯ ಅಂಡ ಸಮುದ್ಭವ. ಜ್ಯೋತಿರ್ಮಯವಾದಂತಹ ಬ್ರಹ್ಮಾಂಡದ ಮಧ್ಯದಿಂದ ಅವ ಪ್ರಕಟನಾದರಿದ್ದ ಅವನಿಗೆ ಹಿರಣ್ಯ ಗರ್ಭ ಅಂತ ಹೆಸರು ಕೂಡ ಬಂತು. ಹೀಗೆ ಸೂರ್ಯ ಮಧ್ಯದಲ್ಲಿದ್ದು ಪ್ರಕಾಶವನ್ನು ಕೊಡ್ತಾ ಇದ್ದಾನೆ. ಆ ಪ್ರಕಾಶ ಎಲ್ಲಿವರೆಗೆ ಹೋಗ್ತದೆ ಅಂದರೆ ಲೋಕಾಲೋಕ ಪರ್ವತದವರೆಗೆ ಮಾತ್ರ, ನಂತರದಲ್ಲಿ ಹೋಗುವುದಿಲ್ಲ, ನಂತರ ಕತ್ತಲೆ. ಹೀಗೆ ಸೂರ್ಯ ಎಲ್ಲಿದ್ದಾನೆ? ಮಾನಸೋತ್ತರ ಪರ್ವತದಲ್ಲಿ ಸೂರ್ಯ ಇದ್ದುಕೊಂಡು, ಅರ್ಥಾತ್ ಅಂತರಿಕ್ಷದಲ್ಲಿ ಮೇರುವಿಗೆ ಪ್ರದಕ್ಷಿಣೆ ಬರ್ತಾ ಇದ್ದಾನೆ. ಸೂರ್ಯ ಹೇಗೆ ಪ್ರದಕ್ಷಿಣೆ ಮಾಡ್ತಾನೆ, ಅವನ ರಥ ಯಾವುದು, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.